ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಮೆಂತೆ ಹಾಲು ಅಥವಾ ಮೆಂತೆ ಪಾನೀಯ. ಫಸ್ಟಿಗೆ ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಪಾತ್ರೆಗೆ 1 ಲೋಟ ಆಗುವಷ್ಟು ನೀರನ್ನು ಹಾಕಿ ಬಿಸಿಗಿಟ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಮೆಂತೆ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತೆ ಕಾಳುಗಳು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು. ಈ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮೆಂತೆ ಕಾಳುಗಳನ್ನ ತುಂಬಾ ಗಟ್ಟಿ ಇರೋದ್ರಿಂದ ಅದರ ಸತ್ವ ಬಿಡ್ಬೇಕಂದ್ರೆ ನಾವು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕಾಗತ್ತೆ. ನೀರಲ್ಲಿ ಒಂದು 3 ರಿಂದ 4 ನಿಮಿಷ ಕುದಿಬೇಕು. ಇವಾಗ ಸರಿಯಾಗಿ ಕುದ್ದಿದೆ ಇದು. ಇವಾಗ ಇದಕ್ಕೆ ನಾನು 1 ಲೋಟ ಆಗುವಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ. ಕುದಿಸಿ ಇರುವಂತಹ ಹಾಲು ಅಥವಾ ಕುದಿಸದೇ ಇರುವಂತಹ ಹಾಲು ಯಾವುದಾದ್ರೂ ಹಾಕೊಳ್ಬಹುದು. 1 ಲೋಟ ಹಾಲನ್ನ ಹಾಕಿ ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದನ್ನ ಮೆಂತೆಯಲ್ಲಿರುವಂತಹ ಸತ್ವ ಎಲ್ಲ ಬಿಟ್ಕೊಳ್ಳುವಷ್ಟು ಹೊತ್ತು ಇದು ಚೆನ್ನಾಗಿ ಒಂದು 2 ನಿಮಿಷ ಕುದ್ದ ಮೇಲೆ ಇವಾಗ ನಾನು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಆಪ್ಷನಲ್, ಬೇಕಂದ್ರೆ ಮಾತ್ರ ಹಾಕೊಳ್ಬಹುದು. ರುಚಿ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೇದು ಅಂತಾನೆ ಹೇಳ್ಬಹುದು. ಸೊ ನಾನು ಬೆಲ್ಲವನ್ನ ಸೇರಿಸ್ಕೊಂಡು ಮತ್ತೆ 2 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇದು ಮತ್ತೆ 2 ನಿಮಿಷ ಸರಿಯಾಗಿ ಕುದ್ಮೇಲೆ ಇದನ್ನ ನಾವು ಸೋಸ್ಕೊಳ್ಬೇಕು. ಸೋಸ್ಕೊಂಡು ಕುಡಿಬಹುದು. ನಾವು ಇಷ್ಟ ಆದ್ರೆ ಪ್ರತಿನಿತ್ಯ ಮಾಡಬಹುದು, ಇಲ್ಲ ಆದ್ರೆ ವಾರದಲ್ಲಿ 2 ರಿಂದ 3 ಸಾರಿನಾದ್ರೂ ಈ ತರ ಮಾಡಿ ಕುಡಿಬಹುದು. ಈ ತರ ಮಾಡಿ ಕುಡಿಯೋದ್ರಿಂದ ನಮ್ಗೆ ಕೆಲವೊಬ್ಬರಿಗೆ ಪದೇ ಪದೇ ಮೈಕೈ ನೋವು ಎಲ್ಲ ಬರ್ತಾ ಇರುತ್ತೆ ಅಲ್ವಾ, ಜಾಯಿಂಟ್ ಪೇನ್ ಇರುತ್ತೆ, ಬೆನ್ನು ನೋವು, ಸೊಂಟ ನೋವೆಲ್ಲ ಪದೇ ಪದೇ ಕಾಡ್ತಾ ಇರುತ್ತೆ. ಸೊ ಅಂತವರಿಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು. ಇದು 1 ಲೋಟ ಕುಡಿಯೋದ್ರಿಂದ ಮೈಕೈ ನೋವು, ಬೆನ್ನು ನೋವು, ಕೀಲು ನೋವು ಎಲ್ಲವನ್ನ ಕೂಡ ದೂರ ಇಡಬಹುದು. ಒಂದು ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತಾನೆ ಹೇಳ್ಬಹುದು ಇದನ್ನ. ಇನ್ನು ನಮ್ಮ ದೇಹಕ್ಕೆ ತುಂಬಾನೇ ತಂಪು ಅಂತಾನೆ ಹೇಳ್ಬಹುದು. ಕೆಲವೊಬ್ಬರಿಗೆ ತುಂಬಾನೇ ಉಷ್ಣ ಆಗ್ತಾ ಇರುತ್ತೆ, ಬಾಡಿ ತುಂಬಾ ಹೀಟ್ ಆಗ್ತಾ ಇರುತ್ತೆ. ಸೊ ಉಷ್ಣದಿಂದ ಬಾಯಿ ಹುಣ್ಣು ಎಲ್ಲ ಆಗುತ್ತೆ. ಇನ್ನು ಬೆನ್ನು ನೋವೆಲ್ಲ ಕೂಡ ಉಷ್ಣದಿಂದ ಕೆಲವೊಮ್ಮೆ ಬರುತ್ತೆ. ಅವುಗಳನ್ನ ದೂರ ಇಡೋದಕ್ಕೆ, ದೇಹವನ್ನ ತಂಪು ಮಾಡೋದಕ್ಕೆ ಕೂಡ ಈ 1 ಲೋಟ ಮೆಂತೆ ಪಾನೀಯ ತುಂಬಾನೇ ಸಹಾಯ ಮಾಡುತ್ತೆ. ಇನ್ನು ಮಲಬದ್ಧತೆ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೇದು. ಕಾನ್ಸ್ಟಿಪೇಷನ್ ಸಮಸ್ಯೆ ಬರಬಾರ್ದು, ಜೀರ್ಣ ಸರಿಯಾಗಿ ಆಗ್ಬೇಕು ಅಂತ ಆದ್ರೆ ಕೂಡ ಈ ಮೆಂತೆ ಹಾಲು ಅಥವಾ ಮೆಂತೆ ಪಾನೀಯವನ್ನ ಕುಡಿಬಹುದು.